ಐಲು 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 ಕೈಲಿದ್ರೆ ಮೊಬೈಲು. ಸೈಬರ್ ಕ್ರೈಮ್ ಸೈಲೆಂಟ್ ಆಗಿ ಜನರ ಅಕೌಂಟ್ಗೆ ಕತ್ತರಿ ಹಾಕ್ತಿದೆ. ಯಾವುದೋ ಲಿಂಕ್ ಒತ್ತಿದ್ರೆ ಇನ್ಯಾವುದನ್ನು ಡೌನ್ಲೋಡ್ ಮಾಡ್ಕೊಂಡ್ರು ಮುಗೀತು. ನಿಮ್ಮ ಅಕೌಂಟ್ ಖಾಲಿ ಮಾಡಿ ಗುಣಾಂತರ ಮಾಡಿ 0 ಚುಕ್ಕಿಯ ರಂಗೋಲಿ ಇಟ್ಟಿರ್ತಾರೆ. ಅದರಲ್ಲಿ ಒಂದು ಮೊಬೈಲ್ನಲ್ಲಿ ಅಶ್ಲೀಲ ಚಿತ್ರಗಳನ್ನ ನೋಡೋದ್ರಿಂದ ಕೂಡ ಹಣ ಕಳ್ಕೋಬೇಕಾಗುತ್ತೆ. ಸೈಬರ್ ಕಳ್ಳರು ಹೇಗೆಲ್ಲ ನಿಮ್ಮನ್ನ ದೋಚ್ತಾರೆ ಅಂತ ಹೇಳ್ತಾ ಇದೀವಿ ಅಷ್ಟೇ. ಇದರಿಂದ ಸೈಬರ್ ಕಳ್ಳರಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸುಲಭವಾಗಿ ಸಿಗುತ್ತೆ. ಕಷ್ಟಪಟ್ಟು ದುಡಿದ ದುಡ್ಡನ್ನೆಲ್ಲ ಮತ್ತಾರದ ಬಾಯಿಗೆ ಸುಲಭವಾಗಿ ಆಗದಂತಾಗುತ್ತೆ. ಸೈಬರ್ ಕ್ರೈಮ್ ಸೈಲೆಂಟ್ ಆಗಿ ಜನರ ಅಕೌಂಟ್ಗೆ ಕತ್ತರಿ ಹಾಕ್ತಿದೆ. ಗೊತ್ತೇ ಆಗದಂತೆ ಕದೀಮರು ಬೆಣ್ಣೆಯಲ್ಲಿ ಕೂದಲು ಎತ್ತುದ್ರಂತಾರಲ್ಲ, ಆ ರೀತಿ ಹಣವನ್ನ ಎಗರಿಸ್ಬಿಡ್ತಾ ಇದ್ದಾರೆ. ಯಾವುದೋ ಲಿಂಕ್ ಒತ್ತಿದ್ರೆ ಇನ್ಯಾವುದನ್ನು ಡೌನ್ಲೋಡ್ ಮಾಡ್ಕೊಂಡ್ರು ಮುಗೀತು, ದುಡ್ಡು ಮಂಗಮಯ ಆಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಸೈಬರ್ ಕ್ರೈಮ್ ನಲ್ಲಿ ತೊಡಗಿರೋ ಅಪರಾಧಿಗಳು ನಿಮ್ಮ ಅಕೌಂಟ್ ಖಾಲಿ ಮಾಡಿ ಗುಣಾಂತರ ಮಾಡಿ 0 ಚುಕ್ಕಿಯ ರಂಗೋಲಿ ಇಟ್ಟಿರ್ತಾರೆ. ಇಲ್ಲಿ ಕೇವಲ ಇವುಗಳಿಂದ ಮಾತ್ರ ಅಕೌಂಟ್ ಖಾಲಿ ಆಗೋದಿಲ್ಲ, ಇನ್ನೂ ಕೆಲ ಎಡವಟ್ಟಿನಿಂದಲೂ ಇದೆಲ್ಲ ಆಗೋಗುತ್ತೆ. ಅದರಲ್ಲಿ ಒಂದು ಮೊಬೈಲ್ನಲ್ಲಿ ಅಶ್ಲೀಲ ಚಿತ್ರಗಳನ್ನ ನೋಡೋದ್ರಿಂದ ಕೂಡ ಹಣ ಕಳ್ಕೋಬೇಕಾಗುತ್ತೆ. ಅದು ಹೇಗೆ, ಒಂದು ವೇಳೆ ಈ ರೀತಿ ಆಗ್ಬಿಟ್ರೆ ಏನ್ ಮಾಡೋದು ಅನ್ನೋದನ್ನ ನಾವು ಇವತ್ತು ನಿಮ್ಗೆ ಹೇಳ್ಕೊಡ್ತೀವಿ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ಐಲು 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 ಕೈಲಿದ್ರೆ ಮೊಬೈಲು, ಈ ಹಾಡನ್ನ ಸರಿಯಾಗಿ ಬರೆದಿದ್ದಾರೆ ಅನ್ಸುತ್ತೆ. ಇವತ್ತಿನ ಯುವ ಜನಾಂಗ ಯಾವ್ದನ್ ಬಿಟ್ರು ಇರ್ತಾರೆ, ಆದ್ರೆ ಕೈಯಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ಪ್ರಾಣವನ್ನೇ ಬಿಟ್ಬಿಡ್ತಾರೆ. ಆದ್ರೆ ಇದರಿಂದ ಆಗೋ ಅಪಾಯ ಅಷ್ಟಿಷ್ಟಲ್ಲ. ಅದರಲ್ಲೂ ಅನೇಕ ಯುವಕ ಯುವತಿಯರಲ್ಲಿ ಅಶ್ಲೀಲ ವಿಡಿಯೋ ನೋಡೋ ಚಟ ಅಂಟಿಸ್ಕೊಂಡು ಬಿಟ್ಟಿರುತ್ತೆ. ಅದು ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟಿದ್ರೆ ತೊಂದರೆ ಇರೋದಿಲ್ವೇನೋ. ಆದ್ರೆ ಕೆಲವರು ಇದಕ್ಕೆ ಸಿಕ್ಕಾಬಟ್ಟೆ ದಾಸರಾಗ್ಬಿಟ್ಟಿರ್ತಾರೆ. ಅಂತವರು ಎಂತ ಕಷ್ಟಕ್ಕೆ ಸಿಕ್ಕಾಕೊಂಡ್ ಬಿಡ್ತಾರೆ ಅಂದ್ರೆ ಊಹಿಸೋಕು ಸಾಧ್ಯವಿಲ್ಲ. ಅವರಿಗೆ ಗೊತ್ತಾಗದ ಹಾಗೆ ಅಕೌಂಟ್ ಡಮಾರ್ ಆಗ್ಬಿಟ್ಟಿರುತ್ತೆ. ಇದು ಹೇಗಪ್ಪ ಅಂತ ವಿವರಿಸ್ತಾ ಹೋಗ್ತೀನಿ ನೋಡಿ. ಯಾರೆಲ್ಲ ಇಂಥ ವಿಡಿಯೋಗಳನ್ನ ನೋಡ್ತಿರೋ ಅವರೆಲ್ಲ ತಪ್ಪದೆ ಈ ವಿಡಿಯೋ ನೋಡಿ. ಯಾರಾದ್ರೂ ಅಶ್ಲೀಲ ವಿಡಿಯೋಗಳ ವೆಬ್ಸೈಟ್ಗೆ ಹೋಗಿ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಆಗ ಇದ್ದಕ್ಕಿದ್ದಂತೆ ನೋವಾ ಆಂಡ್ರಾಯ್ಡ್ ಟ್ರೋಜನ್ ಫೋನ್ ವೈರಸ್ ಮೊಬೈಲ್ಗೆ ಸೇರ್ಕೊಂಡ್ಬಿಡುತ್ತೆ. ಈ ವೈರಸ್ ಇದೆಯಲ್ಲ, ಇದು ಮೊದಲು ವಿದೇಶಗಳಲ್ಲಿ ಜಾಸ್ತಿ ಆಕ್ಟಿವ್ ಆಗಿತ್ತು. ಆದ್ರೆ ಇತ್ತೀಚೆಗೆ ಇದು ನಮ್ಮ ದೇಶದಲ್ಲೂ ಕೈ ಕಾಲು ಎಲ್ಲನೂ ಚಾಚ್ಕೊಂಡು ಕೂತಿದೆ. ಈ ವೈರಸ್ ಅಟ್ಯಾಕ್ ಆದ್ಮೇಲೆ ಮೊಬೈಲ್ನಲ್ಲಿ ಬೇರೆ ಬೇರೆ ಐಕಾನ್ ಹೆಸರಲ್ಲಿ ಅವಿತ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಇದು ಅನೇಕ ಫೇಮಸ್ ಆಪ್ಗಳ ಐಕಾನ್ ರೂಪದಲ್ಲಿ ಹೈಡ್ ಆಗುತ್ತೆ. ಇದನ್ನ ಅಷ್ಟೊಂದು ಸುಲಭವಾಗಿ ಡಿಲೀಟ್ ಮಾಡೋಕ್ಕೂ ಆಗಲ್ಲ. ಅಶ್ಲೀಲ ಚಿತ್ರ ವೀಕ್ಷಿಸುವ ಮೊಬೈಲ್ ಬಳಕೆದಾರರು ಅಶ್ಲೀಲ ವೆಬ್ಸೈಟ್ ಅಥವಾ ಅಶ್ಲೀಲ ಚಿತ್ರಗಳನ್ನು ವೀಕ್ಷಿಸುವಾಗ ಯಾವುದೋ ಒಂದು ಲಿಂಕ್ ತಟ್ ಅಂತ ಪ್ರತ್ಯಕ್ಷವಾಗುತ್ತೆ. ವಿಡಿಯೋ ನೋಡೋ ಬರ್ದಲ್ಲಿ ಆ ಲಿಂಕ್ ಒತ್ತಿದ್ರೆ ಸಾಕು, ಈ ವೈರಸ್ ಫೋನ್ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ನಿಮ್ಮ ಎಲ್ಲಾ ಮಾಹಿತಿಗಳು ಯಾಕರ್ಗಳಿಗೆ ಸುಲಭವಾಗಿ ಸಿಗುತ್ತೆ. ಒಂದ್ ರೀತಿ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರು ಅಂತಾರಲ್ಲ, ಆ ರೀತಿ ಆಗುತ್ತೆ. ಸರಿ, ಈ ಆಪ್ ಇದ್ರೆ ಅದೇನ್ ಸಮಸ್ಯೆ ಅಂದ್ರ ಹೇಳ್ತೀವಿ ಕೇಳಿ. ಅದೇನು ಅಂದ್ರೆ ಈ ವೈರಸ್ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕನ್ನ ಹಾಕುತ್ತೆ. ಒಂದೇ ಕ್ಷಣದಲ್ಲಿ ನಿಮ್ಮ ಅಕೌಂಟ್ ನಲ್ಲಿಂದ ಅಷ್ಟೂ ಹಣವನ್ನ ಈ ವೈರಸ್ ಮೂಲಕ ಸೈಬರ್ ಕಳ್ಳರು ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಅಂತ ಇಟ್ಕೊಳ್ಳಿ, ಅದರಲ್ಲಿರೋ ಮ್ಯಾಕ್ಸಿಮಮ್ ಲಿಮಿಟ್ ಹಣವನ್ನು ಕೂಡ ಪೂರ್ತಿ ಖಾಲಿ ಮಾಡ್ಬಿಡ್ತಾರೆ. ನೀವು ಎಲ್ಲಪ್ಪ ದುಡ್ಡು ಹೋಯ್ತು, ಹೇಗಪ್ಪ ಹೋಯ್ತು ಅಂದ್ಕೊಂಡು ಗಾಬರಿಯಿಂದ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಆತ ಸೈಬರ್ ಕಳ್ಳರು ನಿಮ್ ದುಡ್ಡಲ್ಲಿ ಮಜಾ ಉಡಾಯಿಸ್ತಾ ಇರ್ತಾರೆ. ನೋಡಿ, ಇದು ಅದೆಷ್ಟು ಅಪಾಯಕಾರಿ ಅಂತ. ಕೇವಲ ಅಶ್ಲೀಲ ದೃಶ್ಯಗಳನ್ನ ನೋಡೋಕ್ ಹೋಗಿ ಕಷ್ಟಪಟ್ಟು ದುಡಿದ ದುಡ್ಡನ್ನೆಲ್ಲ ಮತ್ತಾರದ ಬಾಯಿಗೆ ಸುಲಭವಾಗಿ ಆಗದಂತಾಗತ್ತೆ. ಇನ್ನು ಈ ವೈರಸ್ ಬಗ್ಗೆ ಮತ್ತಷ್ಟು ಹೇಳಬೇಕು ಅಂದ್ರೆ, ಇದು ಮೊದಲು ಶುರುವಾಗಿದ್ದು ರಷ್ಯಾದಲ್ಲಿ. ಅಲ್ಲಿನ ದೇಶದ ಜನರ ಜೇಬನ್ನ ಖಾಲಿ ಮಾಡ್ತಾನೆ ಇದು. ಆಮೇಲೆ ಅಮೆರಿಕ, UK, ಸ್ಪೇನ್ ಮುಂತಾದ ದೇಶಗಳನ್ನ ಸುತ್ತಾಡ್ಕೊಂಡು ನಮ್ಮ ದೇಶಕ್ಕೂ ಬಂದು ಕೂತಿದೆ. ಇಲ್ಲಿಯೂ ಸಾವಿರಾರು ಜನರಿಂದ ಕೋಟ್ಯಾಂತರ ರೂಪಾಯಿಗಳನ್ನ ನುಂಗಿ ನೀರು ಕುಡಿದಿದೆ. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಇನ್ನು ಕೆಲ ಸೈಬರ್ ಕಳ್ಳರು ಏನ್ ಮಾಡ್ತಾರೆ ಅಂದ್ರೆ, ಕೆಲ ಅಶ್ಲೀಲ ವೆಬ್ಸೈಟ್ ಗಳನ್ನ ತಾವೇ ಸೃಷ್ಟಿ ಮಾಡ್ಬಿಡ್ತಾರೆ. ಇದನ್ನ ವೀಕ್ಷಣೆ ಮಾಡ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಒಂದು ಮೆಸೇಜ್ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುತ್ತೆ. ನಾವು CCB ಅವರು, ಅದರಲ್ಲೂ ಸೈಬರ್ ಬ್ರಾಂಚ್ನವರು, ನೀವು ಅಶ್ಲೀಲ ದೃಶ್ಯಾವಳಿ ನೋಡ್ತಿರೋದು ನಮಗೆ ಗೊತ್ತಾಗಿದೆ, ಇದಕ್ಕೆ ಪ್ರತಿಯಾಗಿ ದಂಡ ಅಂತ ಇಂತಿಷ್ಟು ಹಣ ಕಟ್ಟಿ ಅಂತ ಕೆಲ ಲಿಂಕ್ ಗಳನ್ನ ಕೊಟ್ಟಿರ್ತಾರೆ.
ಅವ್ರು ಎಷ್ಟು ಭಯ ಹುಟ್ಟಿಸ್ತಾರೆ ಅಂದ್ರೆ, ನೀವು ಹಣ ಕಟ್ತೇ ಇದ್ರೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯ ಪೊಲೀಸರು ನಿಮ್ಮನ್ನ ಹುಡುಕೊಂಡು ಬರ್ತಾರೆ ಅಂತೆಲ್ಲ ಮೆಸೇಜ್ ಮಾಡ್ತಾರೆ. ಜನರಿಗೂ ಇದು ಮರ್ಯಾದೆ ಹೋಗೋ ವಿಷಯ ಆಗಿರೋದ್ರಿಂದ ಹೆದರ್ಕೊಂಡು ದುಡ್ಡು ಕಳಿಸ್ಬಿಡ್ತಾರೆ. ಒಂದ್ ವೇಳೆ ಅಂತದ್ದೇನಾದ್ರೂ ಕಂಡು ಬಂದ್ರೆ ಹೆದರೋದ್ ಬೇಡ. ಯಾಕಂದ್ರೆ ಇದೆಲ್ಲ ಅವರು ನಿಮ್ಮನ್ನ ಸುಲಿಯೋಕ್ ಮಾಡೋ ಖತರ್ನಾಕ್ ಐಡಿಯಾಗಳು. ಹಾಗಂತ ನೀವು ಅಂತ ದೃಶ್ಯಾವಳಿಗಳನ್ನ ನೋಡಬಹುದು ಅಂತ ನಾವಿಲ್ಲಿ ಪ್ರೇರಣೆ ಕೊಡ್ತಾ ಇಲ್ಲ. ಬದಲಿಗೆ ಸೈಬರ್ ಕಳ್ಳರು ಹೇಗೆಲ್ಲ ನಿಮ್ಮನ್ನ ದೋಚ್ತಾರೆ ಅಂತ ಹೇಳ್ತಾ ಇದೀವಿ ಅಷ್ಟೇ. ಇದ್ರ ಜೊತೆ ಮಾಲ್ವೇರ್ ಅನ್ನೋ ಒಂದು ವೈರಸ್ ಕೂಡ ಇದೆ. ಅದು ನಿಮ್ಮ ಅಕೌಂಟ್ ಅನ್ನ ಖಾಲಿ ಮಾಡಬಹುದು. ಒಂದು ವೇಳೆ ಅದು ನಿಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಆಗಿದ್ರೆ ಕಷ್ಟ. ಇದರಿಂದ ಸೈಬರ್ ಕಳ್ಳರಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸುಲಭವಾಗಿ ಸಿಗುತ್ತೆ. ಇನ್ನು ಬ್ರಾಟಾ, ಇದು ಕೂಡ ವಿಭಿನ್ನವಾದ ವೈರಸ್ಸು. ಈ ವೈರಸ್ಸು ನಿಮ್ಮ ಖಾಸಗಿ ಮಾಹಿತಿಯನ್ನ ಸುಲಭವಾಗಿ ಎಗರಿಸ್ಬಿಡುತ್ತೆ. ಬ್ಯಾಂಕಿಂಗ್ ಮಾಹಿತಿಯನ್ನ ಕಲೆ ಹಾಕಿ ಸೈಬರ್ ಕದೀಮರು ಹಣ ಕದಿಯೋಕ್ಕೂ ಸಹಾಯ ಮಾಡುತ್ತೆ. ಹೀಗೆಲ್ಲ ಆಗುತ್ತಲ್ಲ, ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಅನೇಕರನ್ನು ಕಾಡ್ತಾ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಎಚ್ಚರಿಕೆಯಿಂದ ಇರೋದು ಮುಖ್ಯ. ಯಾವುದೇ ಕಾರಣಕ್ಕೂ ಅಶ್ಲೀಲ ದೃಶ್ಯಾವಳಿಗಳು ಇರೋ ವೆಬ್ಸೈಟ್ಗಳನ್ನ ಓಪನ್ ಮಾಡದೇ ಇರೋದೇ ಉತ್ತಮ. ಒಂದ್ ವೇಳೆ ಮಾಡಿದ್ರು ಅದನ್ನ ಡೌನ್ಲೋಡ್ ಮಾಡಿಕೊಳ್ಳದೆ ಇರೋದು ವಾಸಿ. ಇದ್ರ ಜೊತೆಗೆ ಅನಗತ್ಯವಾಗಿ ಸುಮ್ನೆ ಕಾಣಿಸ್ಕೊಳ್ಳೋ ಲಿಂಕ್ಗಳನ್ನ ಒತ್ತಲೇಬಾರದು. ಅನಧಿಕೃತ ವೆಬ್ಸೈಟ್ಗಳ ಪ್ರವೇಶ, ಅಶ್ಲೀಲ ಚಿತ್ರಗಳ ವೀಕ್ಷಣೆ ಮಾಡೋ ಸಾಹಸ ಮಾಡಿದ್ರೆ ನೇರವಾಗಿ ವೈರಸ್ ಬಂದು ನಿಮ್ಮ ಫೋನ್ಗೆ ಎಂಟ್ರಿ ಕೊಡುತ್ತೆ. ಇದನ್ನು ತಡೆಯೋಕೆ ಇಂಥವುಗಳಿಂದ ದೂರ ಇರೋದೇ ಸರಿಯಾದ ಮಾರ್ಗ ಅನ್ಬೋದು. ಇನ್ನು ಯಾವುದೋ ಸಂದರ್ಭದಲ್ಲಿ ಅನಗತ್ಯ ಅಪ್ಲಿಕೇಶನ್ಗಳು ಡೌನ್ಲೋಡ್ ಆಗಿದ್ರೆ ತಕ್ಷಣವೇ ಫೋನ್ನಿಂದ ಡಿಲೀಟ್ ಮಾಡೋದು ಉತ್ತಮ. ಜೊತೆಗೆ ಫೋನನ್ನ ಒಮ್ಮೆ ಫಾರ್ಮ್ಯಾಟ್ ಮಾಡೋದು ಸರಿಯಾದ ಮಾರ್ಗ. ಫೋನ್ನಲ್ಲಿ ಜಾಹೀರಾತುಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾವೆ ಅಂದ್ರೆ ಅದು ಕೂಡ ಅಪಾಯದ ಸೂಚನೆನೆ. ಕಾರಣ ಏನಪ್ಪಾ ಅಂದ್ರೆ, ಅನಗತ್ಯ ಲಿಂಕ್ ಒತ್ತಿರೋ ಕಾರಣ ಹಲವು ಆ್ಯಪ್ಗಳು, ವೈರಸ್ಗಳು ನಿಮ್ಮ ಫೋನ್ ಸೇರ್ಕೊಂಡಿರ್ತವೆ. ಆದಷ್ಟು ವಾಟ್ಸಾಪ್ ನಿಂದ ಹಾಗೆ ಮೆಸೇಜ್ ಮೂಲಕ ಬರೋ ಯಾವುದೇ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋಕ್ಕೂ ಮೊದಲು 100 ಬಾರಿ ಯೋಚನೆ ಮಾಡಬೇಕು. ಸೈಬರ್ ಕಳ್ಳರು ಅದೆಷ್ಟು ಕದೀಮರು ಇರ್ತಾರೆ ಅಂದ್ರೆ, ನಿಮ್ಮ ಹೆಸರಲ್ಲಿ ಅನಧಿಕೃತ ಸಂದೇಶಗಳನ್ನು ಕಳಿಸ್ತಾರೆ. ಜೊತೆಗೆ ಲಿಂಕ್ ಕ್ಲಿಕ್ ಮಾಡೋಕೆ ಆಯ್ಕೆ ಕೊಟ್ಟಿರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅನಧಿಕೃತ ಮೆಸೇಜ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಈ ವಿಚಾರದಲ್ಲಿ ಹೆಚ್ಚು ಜಾಗ್ರತೆ ವಹಿಸಬೇಕಾಗಿರೋದು ಅಂದ್ರೆ, ಅದು ಅಶ್ಲೀಲ ಚಿತ್ರಗಳನ್ನ ನೋಡೋರು. ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೇ ನಿಮಿಷದ ಕ್ಷಣಿಕ ಆನಂದಕ್ಕಾಗಿ ಇಂಥವುಗಳನ್ನ ಮೊಬೈಲ್ಗಳಲ್ಲಿ ನೋಡ್ತಾ ಬರೋ ದುಡ್ಡನ್ನೆಲ್ಲ ಕಳ್ಕೋಬೇಕಾಗುತ್ತೆ. ಇನ್ನು ಇಂಥವರು ಮಾನ ಮರ್ಯಾದೆಗಂಜಿ ಪೊಲೀಸರಿಗೆ ದೂರು ಕೊಡೋದಿಲ್ಲ. ಸೈಬರ್ ಕಳ್ಳರಿಗೆ ಇದೊಂದು ಪ್ಲಸ್ ಪಾಯಿಂಟ್. ಒಂದ್ ವೇಳೆ ಯಾರಾದ್ರೂ ಈ ಟ್ರಾಪಿಗೆ ಸಿಗಾಕೊಂಡ್ರೆ ಯಾವುದೇ ಮುಜುಗರ ಇಲ್ಲದೆ ಪೊಲೀಸರಿಗೆ ದೂರು ಕೊಡಬಹುದು. ಹಾಗಂತ ಅಶ್ಲೀಲ ದೃಶ್ಯಗಳನ್ನು ನೋಡೋದನ್ನ ಚಟ ಮಾಡ್ಕೋಬೇಡಿ. ಇದರಿಂದ ಅನೇಕ ದುರಂತಗಳೇ ನಡೆದೋಗಿದ್ದಾವೆ. ನಿಮ್ಮ ಎಚ್ಚರ ನಿಮ್ಮ ಕೈಯಲ್ಲೇ ಇರಲಿ. ನಮಸ್ಕಾರ.